ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ನಮ್ಮ ಗೋಟ್ ಫಾರ್ಮಲ್ಲಿ ಕೆಲಸಗಳು ದಿನದಿನಕ್ಕೂ ಮುಗಿತಾ ಬರ್ತಾಯಿವೆ. ಇವಾಗ ಕೆಳಗಡೆ ನಾಟಿ ಕೋಳಿ ಬಿಡೋ ಜಾಗದಲ್ಲಿ ಟೈಲ್ಸನ್ನು ಜೋಡಿಸೋ ಕೆಲಸ ಜೋರಾಗಿ ನಡೀತಾ ಇದೆ ಸ್ನೇಹಿತರೆ. ಸಾಧಾರಣವಾಗಿ ಹಾಕಿದರೆ ಸಾಕು ಅನ್ನೋದಲ್ಲ, ಸ್ವಚ್ಛತೆ ಇರಬೇಕು, ತೊಳೆಯೋಕ್ಕೂ ಸುಲಭ ಆಗಬೇಕು ಅಂತ ಯೋಚನೆ ಮಾಡಿ ಈ ಒಂದು ಟೈಲ್ಸನ್ನು ಜೋಡಿಸ್ತಾ ಇದ್ದೀವಿ. ಮೇಕೆ ಯೂರಿನ್ ಕೆಳಗಡೆ ಬಿದ್ದಾಗ ಅದು ಅಲ್ಲಲ್ಲೇ ನಿಂತ್ಕೊಳ್ಬಾರ್ದು ಅನ್ನೋ ಸಲುವಾಗಿ ಮಧ್ಯದಲ್ಲಿ ಚೆನ್ನಾಗಿ ಸ್ಲೋಪ್ ಮಾಡಿದ್ದೀವಿ. ಅಂದರೆ ಎರಡೂ ಕಡೆಯಿಂದ ಮಧ್ಯದಲ್ಲಿ ಯೂರಿನ್ ಬರೋ ಥರ ಸ್ಲೋಪ್ ಮಾಡಿ ನೀರು ಅಥವಾ ಯೂರಿನ್ ನೇರವಾಗಿ ಹೊರಗಡೆ ಹೋಗೋ ಹಾಗೆ ಸೆಟ್ಟಿಂಗ್ ಮಾಡ್ತಾ ಇದ್ದೀವಿ. ಒಂದು ಮಾರ್ಗಣ ಆಗಿ ಬರುತ್ತೆ. ಹಟ್ಟೋಡಿ ಇಟ್ಟಲ್ಲ, ಹಟ್ಟೋಡಿ ಇಟ್ಟು ಅಲ್ಲಿ ಹೋಗ್ಕೊಂಡು ಸ್ನೇಹಿತರೆ, ಒಂದು 5 ಇಂಚಿನ ಪೈಪನ್ನು ತೆಗೆದುಕೊಂಡು ಅದನ್ನು ಕಟ್ಟಿಗೆ ಅಡ್ಡಿಗೆ ಅಂದರೆ ಸಾ ಮಿಲ್ಗೆ ಹೋಗಿ ಕಟ್ ಮಾಡಿಸ್ಕೊಂಡು ಬಂದು, ಅಂದರೆ ಅದನ್ನು ಈಸಿಯಾಗಿ ಫಿಟ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಮತ್ತು ಯೂರಿನ್ ಕೂಡ ಈಸಿಯಾಗಿ ಫ್ಲೋ ಆಗಿ ಹೋಗುತ್ತೆ ಹೊರಗಡೆ. ಸೊ ಆ ರೀತಿಯಾಗಿ ಇಲ್ಲಿ ವುಡ್ ಸಾ ಮಿಲ್ಲಲ್ಲಿ ಕಟ್ ಮಾಡಿಸ್ಕೋತಾ ಇದ್ದೀವಿ ನೋಡಿ. ಸ್ನೇಹಿತರೆ, ಈ ಕಟ್ಟಿಗೆ ಅಡ್ಡಿಯಿಂದ ಏನು ನಾವು ಕಟ್ ಮಾಡಿಸ್ಕೊಂಡು ಬಂದ್ವಿ, ಈ ಒಂದು 5 ಇಂಚಿನ ಪೈಪನ್ನು ಮಧ್ಯದಲ್ಲಿ ಜೋಡಿಸ್ತಾ ಇದ್ದೀವಿ. ಟೈಲ್ಸ್ ಜೋಡಿಸೋರು ಕೂಡ ಯೂರಿನ್ ಹೊರಗಡೆ ಸರಿಯಾಗಿ ಹೋಗುತ್ತೋ ಅಥವಾ ಇಲ್ಲವೋ ಅಂತ ನೋಡಿಕೊಂಡೇ ಚೆಕ್ ಮಾಡಿಕೊಂಡೇ ಟೈಲ್ಸನ್ನು ಜೋಡಿಸ್ತಾ ಇದ್ದಾರೆ. ಈ ಪೈಪನ್ನು ಕೂಡ ಸೆಟ್ ಮಾಡ್ತಾ ಇದ್ದಾರೆ.
ಸ್ನೇಹಿತರೆ, ಈ ರೀತಿ ಸಣ್ಣ ಸಣ್ಣ ವಿಚಾರಗಳಿಗೂ ಕೂಡ ಗಮನ ಕೊಟ್ಟು ನಮ್ಮ ಗೋಟ್ ಫಾರ್ಮ್ ಕೆಲಸಗಳು ಪ್ಲ್ಯಾನ್ ಪ್ರಕಾರ ಸಾಗ್ತಾ ಇವೆ. ಮುಂದೆ ಇನ್ನೂ ಹಲವಾರು ಕೆಲಸಗಳು ಬಾಕಿ ಇವೆ. ಆ ಎಲ್ಲ ಕೆಲಸಗಳ ಒಂದು ವಿಡಿಯೋನ ತಮ್ಮ ಮುಂದೆ ಖಂಡಿತ ತರ್ತೀನಿ. ಈ ಒಂದು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಈ ನನ್ನ ಫಾರ್ಮಿಂಗ್ ಜರ್ನಿಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ.